birthday, Kavya. ಥ್ಯಾಂಕ್ ಯು. ಇವತ್ತೆಲ್ಲ ಹೋಗ್ತಾ ಇದೀವಿ? So we are going to Tivoli Gardens today. So it is one of the oldest amusement parks and gardens in the whole world. So ಸೊ we're going to Tivoli Gardens. ಓಕೆ, ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. drizzle ಆಗ್ತಾ ಇದೆ. So we'll see like okay ಮಳೆ ಕಮ್ಮಿ ಆಗುತ್ತಾ before we go there so that we can enjoy the rides peacefully ಅಂತ ನೋಡೋಣ. ಯಾ, ಲೆಟ್ಸ್ ಗೋ. ಇದು ತಿವೋಲಿ ಗಾರ್ಡನ್ಸ್ ಒನ್ ಎಂಟ್ರೆನ್ಸ್. ಎಷ್ಟೊಂದು ಎಂಟ್ರೆನ್ಸಸ್ ಇದೆ, ಅದರಲ್ಲಿ ಇದರಲ್ಲಿ ಒಂದು. ಫೈನಲಿ ಬಂದ್ವಿ. Yeah, we are going to Tivoli today. So we got the ride tickets. Wristband. Yeah. So for all the rides, this band is. So okay, I need to turn away now. ಇಲ್ಲಿ ತಿವೋಲಿ ಗಾರ್ಡನ್ ಮ್ಯಾಪ್ ಇದೆ, ಎಲ್ಲ ರೈಡ್ಸು ಇಲ್ಲಿ ತೋರಿಸಿದೆ. ಈ ಎಂಟ್ರೆನ್ಸಲ್ಲೇ ಒಂದು ಪಿಕಾಕ್ ಇತ್ತು. ಹಾಗೆ ಕೆಳಗೆ ಹೋದರೆ ಅಲ್ಲಿ ಹಿಂದೆಗಡೆ ಅದ್ರ ಫೆದರ್ಸ್ ಎಲ್ಲ ಕಾಣಿಸ್ತದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಒಂದು ಬ್ಯೂಟಿಫುಲ್ ರೆಸ್ಟೋರೆಂಟ್. ಅದು ಎದುರುಗಡೆನೇ ಒಂದು ಕೆಫೆ ಇತ್ತು. ನನ್ನ ಬರ್ಡೇ ಆಗಿರೋದ್ರಿಂದ ಸಂತೋಷ್ ಸೆಲೆಬ್ರೇಟ್ ಮಾಡಬೇಕಂತ ಡೇನಿಶ್ ಡಿಸರ್ಟ್ಸ್ ಎಲ್ಲ ತೊಗೊಂಡಿದ್ರು. ಈ ಥರ ಸೆಲೆಬ್ರೇಟ್ ಮಾಡಿ. Happy birthday to you. Happy birthday to you. Happy birthday to you, Kavya. Happy birthday to you. Not just. ಇಲ್ಲಿ ಒಂದು ಪಿಕಾಕ್ ಥೀಮ್ ಸ್ಟೇಜ್ ಇದೆ. ಅದು ಈವ್ನಿಂಗು ಶೋಸ್ ನಡೆಯುತ್ತೆ, ತೋರಿಸ್ತೀವಿ. ಇವಾಗ ನಮ್ಮ ಫಸ್ಟ್ ರೈಡಿಗೆ ಹೋಗ್ತಾ ಇದ್ದೀವಿ. ಇದು ಚಿಕ್ಕ ಮಕ್ಕಳು ಆಡೋ ರೈಡು. ಸುಮ್ಮನೆ ನೋಡೋದ, ಎಂಜಾಯ್ ಮಾಡೋದ ಅಂತ ಹೋದ್ವಿ. ಯಾರೂ ಇರಲಿಲ್ಲ. ನಾವಿಬ್ರಿಗೋಸ್ಕರ ರೈಡ್ನ ಸ್ಟಾರ್ಟ್ ಮಾಡಿದ್ರು. ಜಸ್ಟ್ ಎಂಜಾಯಿಂಗ್ ಇಟ್. ಇದು ನೆಕ್ಸ್ಟ್ ರೈಡು. ಇದು ಒಂಥರ ಚಿಕ್ಕ ಮಕ್ಕಳಿದೆ. ಈ ಥರ ಕಾರ್ಸ್ಗಳು ಬರುತ್ತೆ. ಹೀಗೆ ನಾವು ಸ್ಕ್ಯಾನ್ ಮಾಡ್ಬೋದು ನಮ್ಮದು ರಿಸ್ಟ್ ಬ್ಯಾಂಡ್ನ. ಸ್ಕ್ಯಾನ್ ಮಾಡಿಬಿಟ್ಟು ಆ್ಯಕ್ಸೆಸ್ ಕೊಡುತ್ತೆ. ಎಂಟ್ರಿ ಆಗಿದ ತಕ್ಷಣ ಇದು ಕಾರ್ ಹತ್ತಿದ್ವಿ. ಹತ್ಕೊಂಡು ಆ ಕಾರ್ ಸುತ್ಕೊಂಡು ವಾಪಸ್ ಇಲ್ಲೇ ಒಂದು ರೌಂಡ್ ಥರ ಸುತ್ಕೊಂಡು ಬಂದ್ವಿ. ಫಸ್ಟ್ ಸಂತೋಷ್ ಹತ್ಕೊಂಡು ಹೋದರು. ನೆಕ್ಸ್ಟ್ ಇವಾಗ ನಾನು ಹತ್ಕೊಂಡು ಹೋಗ್ತೀನಿ. ಒಳಗೆ ಒಂದು ಸ್ಮಾಲ್ ಅಕ್ವೇರಿಯಮು ಇದೆ. ಈ ಅಕ್ವೇರಿಯಮಲ್ಲಿ ಜಸ್ಟ್ ಒಂದು 2 ಮಿನಿಟ್ಸ್ ಈ ಥರ ಫಿಶಸ್ ನೋಡಿಕೊಂಡು ಹೊರಟ್ವಿ. ನೆಕ್ಸ್ಟ್ ರೈಡು ಈ ಥರ ಒಂದು ಟ್ರಂಕ್ ಒಳಗೆ ಕೂತ್ಕೊಂಡು ಅದು ಸ್ಟೋರಿ ಒಳಗೆ ಹೋಗೋ ಥರ ಟ್ರಂಕ್ ಒಳಗೆ ಕೂತ್ಕೊಂಡಿರ್ತೀವಿ. ಸುತ್ತಮುತ್ತ ಕ್ಯಾರೆಕ್ಟರ್ಸ್ ಎಲ್ಲ ಇರುತ್ತೆ, ಸೆಟಪ್ ಎಲ್ಲ ಇರುತ್ತೆ. ಸ್ಟೋರಿ ಹೇಳ್ಕೊಂಡು ಕರ್ಕೊಂಡು ಹೋಗುತ್ತೆ. ಮೋಸ್ಟ್ಲಿ ಈ ರೈಡ್ಸ್ ಎಲ್ಲ ಚಿಕ್ಕ ಮಕ್ಕಳು ಎಂಜಾಯ್ ಮಾಡ್ತಾರೆ ಅನಿಸುತ್ತೆ. ನಾವು ಎಲ್ಲ ರೈಡ್ನ ಟ್ರೈ ಮಾಡೋಣ ಅಂತ ಎಲ್ಲದಕ್ಕೂ ಹೋಗ್ತಾಯಿದ್ವಿ. ನೆಕ್ಸ್ಟ್ ಈ ರೈಡು ಆಸ್ಟ್ರೋನಾಮಲ್ ಅಂತ ಇದು ಕೂತ್ಕೊಂಡು ಮೇಲೆ ಕೆಳಗೆ ಹೋಗ್ಬೋದು. ಸ್ಪೀಡಲ್ಲೂ ಹೋಗ್ತಾ ಇರುತ್ತೆ. ನಾವೇ ಕೂತ್ಕೊಂಡು ಒಳಗಡೆಯಿಂದ ಮೇಲೆ ಕೆಳಗೆ ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಈ ಡ್ಯಾಶಿಂಗ್ ಕಾರ್ಸ್, ಐ ಥಿಂಕ್ ಇದೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನಿಸುತ್ತೆ. ಇದು ಇಸ್ ಆಲ್ಸೋ ಫನ್. ನೆಕ್ಸ್ಟ್ ಈ ರೋಲರ್ ಕೋಸ್ಟರ್ ರೈಡ್ಗೆ ಹೋಗ್ತಿದ್ದೀವಿ ಗಾಯ್ಸ್. ಸಖತ್ತಾಗಿತ್ತು. ಇಲ್ಲಿ ನೋಡಿ ನಾವೆಲ್ಲ ಕೂತ್ಕೊಂಡ್ವಿ. ಹಿಂದೆ ಇನ್ನೂ ಫಿಲಪ್ ಆಗ್ತಾಯಿದ್ರು. ಇವಾಗ ಕಮ್ಮಿ ಜನ ಇದ್ದಾರೆ, ಬಟ್ ಬರ್ತಾಯಿದ್ರು. ಎಲ್ಲ ಫುಲ್ ಫಿಲಪ್ ಆದಮೇಲೆ ಸ್ಟಾರ್ಟ್ ಮಾಡಿದರು. ಚೆನ್ನಾಗಿತ್ತು, ಕ್ರೇಜಿಯಾಗಿತ್ತು, ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನೆಕ್ಸ್ಟ್ ಈ ರೈಡ್ ಗಾಯ್ಸ್ ಸಕ್ಕದಾಗಿತ್ತು. ಎಲ್ಲರೂ ಕ್ರಿಶ್ಚಿಯನ್ ನೋಡಿದ್ರೇ ಗೊತ್ತಾಗುತ್ತೆ. ಫುಲ್ ತಿರುಗುತ್ತೆ ಮತ್ತು 360 ಡಿಗ್ರಿ ನಮ್ಮ ಸೀಟೂ ತಿರುಗುತ್ತೆ. ಮಜಾ ಇತ್ತು. ನೆಕ್ಸ್ಟ್ ಈ ರೋಲರ್ ಕೋಸ್ಟರ್ಗೆ ಹೋದ್ವಿ. ಇದು ತಿವೋಲಿ ಗಾರ್ಡನ್ಸ್ದು ಓಲ್ಡೆಸ್ಟ್ ರೋಲರ್ ಕೋಸ್ಟರ್. ಇದು ಹ್ಯೂಮನ್ ಆಪ್ರೇಟೆಡು. ಮಧ್ಯದಲ್ಲಿ ರೋಲರ್ ಕೋಸ್ಟರ್ ಮಧ್ಯದಲ್ಲಿ ಒಬ್ಬರು ಕೂತ್ಕೊಂಡಿರ್ತಾರೆ ನೋಡಿ ಸೀಟಲ್ಲಿ, ಅವ್ರು ಆಪ್ರೇಟ್ ಮಾಡ್ತಾರೆ. ಇದು ವುಡನಿಂದ ಮಾಡಿರುತ್ತೆ. ಇದೂ ಫುಲ್ ಮಜಾ ಇತ್ತು. ಫುಲ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಏನು ಹೊಡಿಬೇಕಾ?
ನೆಕ್ಸ್ಟ್ ಜಾಯಿಂಟ್ ವೀಲ್ಗೆ ಹೋಗಿದ್ವಿ. ಇಲ್ಲಿಂದ ರೋಲರ್ ಕೋಸ್ಟರ್ ಕಾಣಿಸ್ತಾ ಇತ್ತು, ಸ್ವಿಂಗ್ ಕಾಣಿಸ್ತಾ ಇತ್ತು, ಎಲ್ಲ ರೈಡ್ಸು ಕಾಣಿಸ್ತಾ ಇತ್ತು. ಫುಲ್ ತಿವೋಲಿ ಗಾರ್ಡನ್ಸೇ ಕಾಣಿಸ್ತಾ ಇತ್ತು. ಮತ್ತು ಇಲ್ಲೊಂದು ಪಿಕಾಕ್ ಕಾಣಿಸ್ಕೊಂತು, ನಿಂತಿದ್ದು ಸೀಟ್ ಮೇಲೆ ಎಗರುತ್ತಾ ಇತ್ತು. ಅದ್ರದ್ದು ಫೆದರ್ಸ್ ಎಲ್ಲ ಬಿಚ್ಚಿಬಿಟ್ಟು ತೋರಿಸ್ತಾ ಇತ್ತು. ಚೆನ್ನಾಗಿತ್ತು. ಅದೇ ಪಿಕಾಕ ಸ್ಟಾರ್ಟಿಂಗಲ್ಲಿ ನೋಡಿದ ಪಿಕಾಕ, ಇದು ಡಿಫ್ರೆಂಟ್ ಪಿಕಾಕ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು. Alter, aber du verplusser. Sind wir wohl am Bell? Ja, Löwenrund. Du begynner at løbe træ. Hello. How was it? ಒಂದು ಸ್ವಲ್ಪ ರೈಡ್ಸ್ ಮುಗಿಸಾದ್ಮೇಲೆ ತಿನ್ನಕ್ಕಂತ ಬಂದ್ವಿ. ಅಲ್ಲೇ ತಿವೋಲಿ ಫುಡ್ ಹಾಲ್ ಅಂತ ಇರುತ್ತೆ. ಎಕ್ಸಿಟ್ ಆಗಿದ ತಕ್ಷಣ ಅಲ್ಲೇ ತಿಂದ್ಕೊಂಡು ಏನೇನಿದೆ ನೋಡಿದ್ವಿ. ಇಂಡಿಯನ್ ರೆಸ್ಟೋರೆಂಟ್ಸ್ ಇತ್ತು, ಬಟ್ ನಾವು ಐ ಥಿಂಕ್ ಮೆಕ್ಸಿಕನ್ ತೊಗೊಂಡಿದ್ವಿ. ಚೆನ್ನಾಗಿತ್ತು. ಇಲ್ಲೇ ಗಾರ್ಡನ್ಸ್ ಆಚೆಗಡೆ ಬಂದ್ವಿ. ಅಲ್ಲಿ ಆಚೆಗಡೆ ಒಂದು ಲೆಗೋ ಸ್ಟೋರ್ ಇತ್ತು. ಲೆಗೋ ಸ್ಟೋರಲ್ಲಿ ಲೆಗೋ ಪಾಸ್ಪೋರ್ಟ್ ಸಿಕ್ತು. ಆ ಸ್ಟೋರ್ದು ಸ್ಟ್ಯಾಂಪ್ ಹಾಕ್ಸ್ಕೊಂಡ್ವಿ. ನೆಕ್ಸ್ಟ್ ಏನಿದು ಮಿನಿ ಫಿಗರ್ ಫ್ಯಾಕ್ಟ್ರಿ ಅಂತ ಚೆಕ್ಔಟ್ ಮಾಡ್ತಾಯಿದ್ವಿ. ಆಮೇಲೆ ಗೊತ್ತಾಯಿತು ನಾವು ನಮ್ಮ ಕಸ್ಟಮೈಸ್ ಆಗಿ ನಾವು ಈ ಥರ ಲೆಗೋ ಮ್ಯಾನ್ ಆರ್ ಲೆಗೋ ವುಮೆನ್ ಥರ ಮಾಡ್ಕೋಬೋದು. ಮಿನಿ ಫಿಗರ್ ಅಂತ ಸಿಗುತ್ತೆ, ಅವ್ರ ಹತ್ರ ಪೇ ಮಾಡಿಬಿಟ್ಟು ಇಸ್ಕೋಬೇಕು. ನೆಕ್ಸ್ಟು ನಾವು ಕಸ್ಟಮೈಸ್ ಮಾಡ್ಕೋಬೋದು. ಮೇನ್ಲಿ ನಾವು ಆ ಬಾಡಿ ಇರುತ್ತಲ್ಲ, ದಟ್ ಶರ್ಟ್ ಪಾರ್ಟ್, ಅದನ್ನ ಕಸ್ಟಮೈಸ್ ಮಾಡ್ಕೋಬೋದು. ಎಷ್ಟೊಂದು ಶರ್ಟ್ ಆಪ್ಷನ್ಸ್ ಇರುತ್ತೆ. ಸೊ ಆ ಶರ್ಟ್ ಆಪ್ಷನ್ಸ್ ಚೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಡ್ರಾಯಿಂಗ್ ಮಾಡ್ಕೋಬೋದು, ನಮ್ಗೇನು ಬೇಕದು. ಇಲ್ಲಾಂದರೆ ಸ್ಟಿಕ್ಕರ್ಸು ಇರುತ್ತೆ, ಆ ಸ್ಟಿಕ್ಕರ್ಸು ಹಾಕ್ಸ್ಕೊಂಡು ಕಸ್ಟಮೈಸ್ ಮಾಡ್ಕೋಬೋದು. ಇಲ್ಲಿ ಸಂತೋಷದ್ದು ಈ ಥರ ಕಸ್ಟಮೈಸ್ ಮಾಡಿದ್ವಿ. ನೆಕ್ಸ್ಟು ನಂದು ಹಾಗೆ ಕಸ್ಟಮೈಸ್ ಮಾಡ್ತೀವಿ. ಒನ್ಸ್ ಕಸ್ಟಮೈಸ್ ಮಾಡಾದಮೇಲೆ ಪ್ರಿಂಟಿಗೆ ಕೊಡ್ಬೋದು. ಅದು ಪ್ರಿಂಟಿಗೆ ಹೋಗುತ್ತೆ. ಆ ಪ್ರಿಂಟಿಗೆ ಹೋಗೋ ಟೈಮಲ್ಲಿ ನಾವು ನೆಕ್ಸ್ಟ್ ನಂದನ್ನ ಕಸ್ಟಮೈಸ್ ಮಾಡಿದ್ವಿ. ಈ ಥರ ನನ್ನ ಬರ್ಡೇ ಆಗಿರೋದ್ರಿಂದ ಈ ಥರ ಕೇಕ್ ಹಾಕಿದ್ವಿ. ಆಮೇಲೆ ಹಿಂದೆಗಡೆ ಈ ಥರ ಕಾರು, ನನ್ನ ಬರ್ತ್ ಡೇಟು ಅದು ಇದು ಹಾಕಿದ್ವಿ. ಆಮೇಲೆ ಅದನ್ನು ಪ್ರಿಂಟಿಗೆ ಕೊಡ್ತೀವಿ. ಈ ಥರ ಲೆಗೋ ಸ್ಟೋರ್ ಇತ್ತು. ಆ್ಯಕ್ಚುಲಿ ಲೆಗೋಸ್ ಇನ್ವೆಂಟ್ ಆಗಿದ್ದೆ ಡೆನ್ಮಾರ್ಕಲ್ಲಿ. ಸೊ ಅದ್ರ ಬರ್ತ್ ಪ್ಲೇಸಲ್ಲಿ ನಾವು ನಮ್ಮ ಲೆಗೋನ ಕಸ್ಟಮೈಸ್ ಮಾಡೋಣ ಅಂತ ಬಂದ್ವಿ. ಈ ಥರ ಇಲ್ಲಿ ನಮ್ಮ ಹೆಸರುಗಳನ್ನ ತೋರಿಸ್ತಾ ಇರ್ತಾರೆ, ನಾವು ಯಾರ್ಯಾರು ಪ್ರಿಂಟ್ ಕೊಟ್ಟಿರ್ತೀವೋ ಅವ್ರದ್ದು. ಮತ್ತು ಈ ಥರ ಪ್ರಿಂಟ್ ಆಗ್ತಾ ಇರುತ್ತೆ ನಮ್ಮದು. ಒನ್ಸ್ ನಮ್ಮದೆಲ್ಲ ಪ್ರಿಂಟಾಗಿ ರೆಡಿ ಆದಾಗ ಅವರು ನಮ್ಮ ಹೆಸರನ್ನ ಕರೀತಾರೆ. ಆಮೇಲೆ ನಾವು ಹೋಗ್ಬಿಟ್ಟು ಅದನ್ನ ಕಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ನಾವು ಹೆಡ್ ಎಲ್ಲ ಚೂಸ್ ಮಾಡ್ಕೋಬೋದು. ನಮಗೆ ಹುಡುಗ ಬೇಕಾ, ಹುಡುಗಿ ಬೇಕಾ, ಸ್ಪೆಕ್ಸು, ವಿತೌಟ್ ಸ್ಪೆಕ್ಸು, ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸು, ಯಾವ ಥರ ಬೇಕೋ ಎಷ್ಟೊಂದು ಇರುತ್ತೆ. ಫೇಸ್ ಚೂಸ್ ಮಾಡ್ಕೋಬೋದು. ಅದಲ್ದಿರ ಹೇರನ್ನು ಚೂಸ್ ಮಾಡ್ಕೋಬೋದು, ಯಾವ ಥರ ಹೇರ್ ಬೇಕು ವಿತ್ ಡಿಫ್ರೆಂಟ್ ಕಲರ್ಸ್. ಆಮೇಲೆ ಪ್ಯಾಂಟನ್ನು ಚೂಸ್ ಮಾಡ್ಕೋಬೋದು. ನಮ್ಗೆ ಯಾವ ಕಲರ್ ಪ್ಯಾಂಟ್ ಬೇಕು, ಯಾವ ಥರ ಪ್ಯಾಂಟ್ ಬೇಕು ಎಲ್ಲ ನಾವು ಚೂಸ್ ಮಾಡಿಕೊಂಡು ಈ ಥರ ನಾವು ಪ್ರಿಪೇರ್ ಮಾಡ್ಕೊಂಡ್ವಿ, ನಂದು ಮತ್ತು ಸಂತೋಷ್ ಅವ್ರದ್ದು. ಅದ್ರ ಜೊತೆ ಒಂದು ಆಕ್ಸೆಸರೀಸು ಇಟ್ಕೋಬೋದು. ಇಲ್ಲಿ ನಾವಿಬ್ಬರು ಒಂದೊಂದು ಆಕ್ಸೆಸರೀಸ್ನ ರೆಡಿ ಮಾಡಿದ್ವಿ ನಮ್ಮ ಲೆಗೋಗೆ. ಹಿಂಗೆ ಬಂತು, ಫೈನಲಿ ಈ ಥರ ಬಂತು, ಚೆನ್ನಾಗಿ ಬಂತು. ಸೊ ದಿಸ್ ಜಸ್ಟ್ ಒನ್ ಮೆಮರಿ ಫ್ರಮ್ ಡೆನ್ಮಾರ್ಕ್. ಸೊ ಅವಾಗೆ ತೋರಿಸಿದ್ನಲ್ಲ, ದಿಸ್ ಪಿಕಾಕ್ ಥೀಮ್ ಸ್ಟೇಜ್ ಅಂತ ಇದೆ. ಅದು ಇಲ್ಲಿ ಸ್ಕಿಟ್ ನಡೀತಾ ಇದೆ, ಎಂಜಾಯ್ ಮಾಡ್ತಿದ್ವಿ. ಆಮೇಲೆ ಮತ್ತೆ ಇಲ್ಲೊಂದು ಪಿಕಾಕ್ ಬಂತು. ಸೇಮ್ ಪಿಕಾಕ್ ಇದೆಯಾ ಇಲ್ಲ ಡಿಫ್ರೆಂಟ್ ಪಿಕಾಕ್ಸ್ ಇದೆಯಾ ಗೊತ್ತಿಲ್ಲ, ಬಟ್ ಎಲ್ಲ ಕಡೆ ಪಿಕಾಕ್ಸ್ ಕಾಣಿಸ್ತಾಯಿತ್ತು ತಿವೋಲಿ ಗಾರ್ಡನ್ಸಲ್ಲಿ. ಈ ಶೋನೂ ಚೆನ್ನಾಗಿತ್ತು. ಆಮೇಲೆ ಈ ಥರ ಕ್ಲೋಸಿಂಗಲ್ಲೂ ಇನಿಷಿಯಲಿ ತೋರಿಸಿದ್ವಲ್ಲ ಅದು ಪಿಕಾಕ್ ಸ್ಟೇಜ್. ನೆಕ್ಸ್ಟು ಈ ರೈಡ್ ಗೈಸ್, ಇದು ಸಖತ್ ಥ್ರಿಲ್ಲರು, ಸಖತ್ ಅಡ್ವೆಂಚರಸ್ಸು. ಫುಲ್ ಸೀಟೇ ತಿರುಗಾಡ್ತಾಯಿತ್ತು. ಆ್ಯಕ್ಚುಲಿ ಇನ್ನೂ ಎಷ್ಟೊಂದು ರೈಡ್ಸ್ ಇತ್ತು. ಎಲ್ಲ ರೈಡ್ಸ್ಗೂ ಹೋದ್ವಿ, ಬಟ್ ಅಲ್ಲಿ ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ. ಒಂದೊಂದು ಕಡೆ ಫೋನ್ನ ಎತ್ತಿಡಬೇಕಾಗಿತ್ತು. ಪ್ಲಸ್ ಈ ಥರ ಅಡ್ವೆಂಚರಸ್ಸು ಥ್ರಿಲ್ಲರ್ ರೈಡ್ಸ್ ಎಲ್ಲ ಫೋನ್ ಯೂಸ್ ಮಾಡೋಕ್ಕಾಗಲ್ವಲ್ಲ. ಸೊ ಬಟ್ ಎಲ್ಲ ಎಂಜಾಯ್ ಮಾಡಿದ್ವಿ, ಎಲ್ಲ ಸಗದಾಗಿತ್ತು. ಲಾಸ್ಟಲ್ಲಿ ಈ ಥರ ಅರೌಂಡ್ 9:30ಗೆ ಶೋ ಇತ್ತು. ಸೊ ಆ ಶೋನ ಎಂಜಾಯ್ ಮಾಡ್ತಿದ್ವಿ. ಈ ಥರ ಫೈರು, ಸ್ಮೋಕು, ವಾಟರು, ಲೈಟ್ಸು ಎಲ್ಲ ಥರದ್ದು ಇತ್ತು. ಎಂಜಾಯ್ ಮಾಡಿದ್ವಿ. ಆಮೇಲೆ ದಿಸ್ ವಾಸ್ ದ ಫಸ್ಟ್ ಡೇ ಇನ್ ಡೆನ್ಮಾರ್ಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.